ನಮಸ್ತೆ, ವೆಲ್ಕಮ್ ಟು ಆರಾಧ್ಯ ಹೀಲಿಂಗ್ ಸೆಂಟರ್. ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ತುಂಬಾ ಜನ ಅಸ್ತಮಾಯಿಂದ ಬಳಲ್ತಾ ಇರ್ತಾರೆ, ಆಮೇಲೆ ತುಂಬಾ ಇನ್ಹೇಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ನಿಮ್ಮ ಆಕ್ಯುಪ್ರೆಷರ್ ಥೆರಪಿ ಮತ್ತೆ ಕಲರ್ ಥೆರಪಿನಲ್ಲಿ ಏನಾದ್ರು ಸೊಲ್ಯೂಷನ್ಸ್ ಇದೆಯಾ? ಮೊದಲನೇದಾಗಿ ಅಸ್ತಮ ಯಾಕೆ ಬರ್ತಾ ಇದೆ ಇವಾಗ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೇನ್ ಆಗಿ ಅಸ್ತಮ ಬರಕ್ಕೆ 2 ರೀಸನ್ ಇರುತ್ತೆ. ಆರ್ಗನ್, ನಮ್ಮ ದೇಹದಲ್ಲಿ ಲಂಗ್ಸ್ ಮತ್ತೆ ಲಿವರ್ 2 ಆರ್ಗನ್ಗಳು ಕಾರಣ ಆಗಿರುತ್ತೆ. ಅದರಲ್ಲಿ ಡ್ರೈ ಅಸ್ತಮ ಬೇರೆ ಇದೆ, ಕೋಲ್ಡ್ ಇಂದ ಅಸ್ತಮ ಬರೋದೇ ಬೇರೆ ಇದೆ. ಇವತ್ತು ನಾನು ನಿಮ್ಗೆ ಡ್ರೈ ಇಂದ ಅಸ್ತಮ ಬಂದ್ರೆ ಅದನ್ನ ಯಾವ ರೀತಿ ಹೀಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಸರಿನಾ? ಒಂದು, ಲಂಗ್ಸ್ ಹೀಟ್ ಇಂದನೂ ಬರುತ್ತೆ, ಲಿವರ್ ಹೀಟ್ ಇಂದನೂ ಬರುತ್ತೆ. ನಾವು ಲಿವರ್ ಹೀಟ್ ಇಂದ ಮತ್ತೆ ಲಂಗ್ಸ್ ಹೀಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮಗೆ ನಾವು ಪೊಲ್ಯೂಷನ್ ಹೋದಾಗ ಸ್ನೀಸಿಂಗ್ ಬರೋದು, ಆಮೇಲೆ ಎಲ್ಲಾದ್ರೂ ತುಂಬಾ ಏನಾರು ಅಗರಬತ್ತಿ ಸ್ಮೆಲ್, ಪರ್ಫ್ಯೂಮ್ ಸ್ಮೆಲ್ ಬಂದಾಗ ಅವ್ರಿಗೆ ಉಸಿರಾಡಕ್ ತಗೊಳಕ್ ಆಗಲ್ಲ. ಅವ್ರಿಗೆ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಂದ್ರೆ ಏದು ಉಸಿರು ತರ ಬರ್ತಾ ಇರುತ್ತೆ ಅವ್ರಿಗೆ. ಆಗ ನಾವು ಅದನ್ನ ಜಡ್ಜ್ ಮಾಡ್ಬೋದು ಈಸಿಯಾಗಿ. ಅಲ್ಲಿ ಲಂಗ್ಸ್ ಮತ್ತೆ ಲಿವರ್ ಹೀಟ್ ಆಗಿರುತ್ತೆ. ಕೆಲವರಿಗೆ ಆಯಿಲಿ ಫುಡ್ ತಿಂದಾಗ ಕೂಡ ಆ ರೀತಿ ಬ್ರೀತಿಂಗ್ ಇಶ್ಯೂ ಶುರು ಆಗುತ್ತೆ. ಆಯಿಲಿ ಫುಡ್ ತಿಂದಾಗ ಅವ್ರಿಗೆ ಬರ್ತಾ ಇದೆ ಅಂದ್ರೆ ಲಿವರ್ ಹೀಟ್ ಆಗಿರುತ್ತೆ ಮತ್ತೆ ಸ್ಟಮಕ್ ಹೀಟ್ ಆಗಿರುತ್ತೆ. ಅದನ್ನ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಹಾಗೂ ಕಲರ್ ಥೆರಪಿ ಮೂಲಕ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬಹುದು. ಅಕ್ಯುಪ್ರೆಷರ್ ಥೆರಪಿ ಪ್ರಕಾರ ಅಲ್ಲಿ LU7 ಅಂತ ಒಂದು ಪಾಯಿಂಟ್ ಬರುತ್ತೆ. LU7 ಪಾಯಿಂಟ್ ನ ನಾವು ಅದನ್ನ ವಾರದಲ್ಲಿ 2-3 ದಿನ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ವಾಸಿ ಆಗ್ಬೋದು, ಸರಿನಾ? LU7 ಅನ್ನೋ ಪಾಯಿಂಟ್ ಇಲ್ಲಿ ನೋಡಿ, ಈ ರೀತಿ ಮೆಜರ್ ಮಾಡ್ಬೇಕು. ಅದನ್ನ ನೋಡಿ ಹೀಗೆ ಇಟ್ಕೊಳ್ಬೇಕು. ಇಲ್ಲಿ ನಮ್ ಬೆರಳು ಇಂಡೆಕ್ಸ್ ಫಿಂಗರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಈ ರೀತಿ ಹೆಬ್ಬೆರಳಿಂದ 20 ಸರಿ ಈ ರೀತಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಕೊಡ್ಬೇಕು. ಬರೀ ವಾರದಲ್ಲಿ 3 ದಿನ ಮಾತ್ರ ಪ್ರೆಸ್ ಮಾಡಿ, ಪದೇ ಪದೇ ಮಾಡೋ ಹಾಗಿಲ್ಲ, ಸರಿನಾ? ಈ ಕೈಯಲ್ಲಿ 20 ಸರಿ ಪ್ರೆಸ್ ಮಾಡಿ, ಈ ಕೈಯಲ್ಲಿ 20 ಸರಿ ಪ್ರೆಸ್ ಮಾಡಿ. LU7 ಅಂತ ಒಂದು ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ನ 20 ಸರಿ ಪ್ರೆಸ್ ಮಾಡ್ಬೇಕು. ಆಗ ನಮ್ ಲಂಗ್ಸ್ ಮಾಯಿಶ್ಚರ್ ಆಗುತ್ತೆ, ಲಂಗ್ಸ್ ಹೀಟ್ ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ, ಸರಿನಾ? ಜೊತೆಗೆ ಫುಡ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಫುಡ್ ಅಲ್ಲಿ ವಾರದಲ್ಲಿ 3 ದಿವಸ 11 ಗಂಟೆಯಿಂದ 1 ಗಂಟೆಗೆ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಕೆಲಸ ಮಾಡ್ತಿರುತ್ತೆ. ಆ ಟೈಮಲ್ಲಿ ನಾವು ಮೋಸಂಬಿ ಜ್ಯೂಸ್ ತಗೊಳ್ಬೇಕು. ಮೋಸಂಬಿ ಜ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಕೋಲ್ಡ್ ಮಾಡುತ್ತೆ, ಡ್ರೈನೆಸ್ ನೆಲ್ಲ ಅವಾಯ್ಡ್ ಮಾಡುತ್ತೆ. ಅದು ಲಂಗ್ಸ್ ಮಾಯಿಶ್ಚರ್ ಆಗಿ ಹೆಲ್ಪ್ ಆಗುತ್ತೆ. ಮೋಸಂಬಿ ಜ್ಯೂಸ್ ಕುಡಿದಾಗ ಲಂಗ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಆಗ ಈ ಡ್ರೈನಿಂದ ಏನ್ ವೀಸಿಂಗ್ ಅಸ್ತಮ ಬರ್ತಾ ಇದೆಯೋ ಅದು ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ. ಕಲರ್ ಥೆರಪಿ ಪ್ರಕಾರ ಇಲ್ಲಿ ಬಲಗೈ ಕಿರುಬೆರಳು, ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ. ಅಲ್ಲಿ ಈ ರೀತಿ ಪರ್ಪಲ್ ಕಲರ್ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 4 ಅವರ್ಸ್ ಈ ರೀತಿ ಹಾಕ್ಬೇಕು. ಬರೀ ಬಲಗೈ ಕಿರುಬೆರಳು ಥರ್ಡ್ ಜಾಯಿಂಟಿಗೆ ಮಾತ್ರ ಪರ್ಪಲ್ ಕಲರ್ ಈ ರೀತಿ ನೋಡಿ ರಿಂಗ್ ತರ ಹಾಕಿ, ಸರಿನಾ? ಹೀಗೆ ಇಲ್ಲಿ ನಿಮ್ಗೆ ಹಾಕಕ್ ಆಗಲ್ಲ ಅನ್ನೋದಾದ್ರೆ ಇಲ್ಲಿ ಕೂಡ ಅಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ, ಅಲ್ಲಿ ಕೂಡ ನೀವು ಈ ರೀತಿ ಪರ್ಪಲ್ ಕಲರ್ ಹಾಕ್ಬಹುದು, ಸರಿನಾ? ಕಲರ್ ಥೆರಪಿ ಪ್ರಕಾರ ಪರ್ಪಲ್ ಕಲರ್ ಹಾಕಿದಾಗ ನಮ್ಗೆ ಅಲ್ಲಿ ಲಂಗ್ಸ್ ಆರ್ಗನ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಇದನ್ನ ಡೈಲಿ 4 ಅವರ್ಸ್ ಮಾತ್ರ ಹಾಕ್ಬೇಕು. ಇದನ್ನ 1 ಮಂತ್ ಹಾಕಿ ಸಾಕು, ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಡ್ರೈ ಅಸ್ತಮದಿಂದ ಬಳತಿರೋರು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ರೆಮಿಡಿನ ಯೂಸ್ ಮಾಡಿದ್ಮೇಲೆ ತಮ್ಮ ಅನುಭವನ ಕಮೆಂಟ್ ಮೂಲಕ ಶೇರ್ ಮಾಡಿ, ಸರಿನಾ? ಥ್ಯಾಂಕ್ ಯು.